ರಚನೆಗೆ ಹೈಕಮಾಂಡ್ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ. ದೆಹಲಿಯಲ್ಲಿ ಡಿಕೆ ಸಿದ್ದು ಜೊತೆ ಸಾಲು ಸಾಲು ಸಭೆಗಳನ್ನ ನಡೆಸುವುದರ ಮುಖಾಂತರ ಇವತ್ತು ಮತ್ತೆ ದೆಹಲಿಯಲ್ಲಿ ನಿರ್ಣಾಯಕ ಮೀಟಿಂಗ್ ಅನ್ನ ಅಳವಡಿಸಲಾಗಿದೆ. ನಿರ್ಣಾಯಕ ಮೀಟಿಂಗ್ ಅನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿ ಉಲ್ಬಣ ಆಗಿದೆ. ಎಸ್ ನೋಡಿ, ಈಗಾಗಲೇ ದಿನದಿಂದ ದಿನಕ್ಕೆ ಒಂದು ಕಡೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇರೋದ್ರ ಬೆನ್ನಲ್ಲೇ ಇದೀಗ ರಾಜ್ಯದ ನಾಯಕರು ದೆಹಲಿಯ ದಂಡ ನಾಯಕರ ಜೊತೆಯಲ್ಲಿ ನಿರಂತರವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಿಕಾಸ್ ಸಚಿವ ಸಂಪುಟ ಪುನರ್ರಚನೆ ಆಗ್ಲೇಬೇಕು. ಅದು ಕೂಡ ನಾವು ಕೇಳಿದಂತಹ ನಾಯಕರಿಗೆ ಸಚಿವ ಸ್ಥಾನ ಕೊಡಿ ಅಂತ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ದುಂಬಾಲು ಬಿದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯನವರು ನಾನು ಏನು ಹೇಳಿದ್ದೀನಲ್ಲ, MB ಪಾಟೀಲ್ರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಹಾಗೆ ಬೇಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಸಿದ್ದರಾಮಯ್ಯನವರು ಒಂದು ಕಡೆ ದುಂಬಾಲು ಬಿದ್ದಿದ್ದಾರೆ. ಹಾಗಾಗಿ ಸಚಿವ ಸಂಪುಟ ರಚನೆಗೆ ಹೈಕಮಾಂಡ್ ಇನ್ನಿಲ್ಲದ ಕಸರತ್ತನ್ನ ನಡೆಸಲೇಬೇಕಾಗಿದೆ. ದೆಹಲಿಯಲ್ಲಿ ಡಿಕೆ ಸಿದ್ದು ಜೊತೆ ಸಾಲು ಸಾಲು ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಇವತ್ತು ಮತ್ತೆ ದೆಹಲಿಯಲ್ಲಿ ನಿರ್ಣಾಯಕ ಮೀಟಿಂಗ್ ಅನ್ನ ನಡೆಸಲೇಬೇಕಾಗಿದೆ. ಹೈಕಮಾಂಡ್ ಮತ್ತೊಮ್ಮೆ ಸಿದ್ದು ಡಿಕೆಶಿ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನೋಡಿ, ನಿನ್ನೆನೆ ಹೈಕಮಾಂಡ್ಗೆ ಏನು ಪಟ್ಟಿಯನ್ನ ಸಲ್ಲಿಸಿಬಿಟ್ಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಹಾಗೆ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಸೇರಿದ ಸಂಭಾವ್ಯ ಸಚಿವರ ಪಟ್ಟಿ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿದ್ರೆ, ಜಿಲ್ಲಾ ಹಾಗೆ ಸಮುದಾಯವಾರು ಲೆಕ್ಕಾಚಾರದಲ್ಲಿ ಹಂಚಿಕೆ ಆಗುತ್ತೆ. ಪ್ರಾದೇಶಿಕವಾಗಿ ಸಚಿವ ಸ್ಥಾನ ಹಂಚಿಕೆಗೂ ಕಸರತ್ತು ನಡೀತಾ ಇರುವಂತದ್ದು. ಇವತ್ತು ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಪಟ್ಟಿ ಅಂತಿಮ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೇವಲ ಇವತ್ತೊಂದು ದಿನ ಮಾತ್ರ ಬಾಕಿ ಇದೆ. ಕೇವಲ ಗಳಿಗೆಗಳು ಮಾತ್ರ ಬಾಕಿ ಇದೆ. ನಾಳೆ ಸಂಜೆ 5:30ಕ್ಕೆ ಇವತ್ತು ಉಪ ಮುಖ್ಯಮಂತ್ರಿ ಆಗಿರುವಂತಹ ಡಿಕೆಶಿ ನಾಳೆ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋದ್ರ ಮುಖಾಂತರ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡ್ತಾರೆ. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಈಗ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಯಾವ ನಾಯಕರು ಇರಬೇಕು, ಯಾವ ನಾಯಕರು ಹೊರಗಡೆ ಹೋಗಬೇಕು ಅನ್ನೋದು ಈಗ ಆಲೋಚನೆ ಮಾಡ್ತಿದ್ದಾರೆ. ಹಾಗಾಗಿನೇ ಮೊನ್ನೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಸಂಭಾವ್ಯ ಸಚಿವರ ಪಟ್ಟಿ ಕೂಡ ಒಂದು ಲಿಸ್ಟ್ ಮಾಡ್ಕೊಂಡಿದ್ರು, ಆ ಪಟ್ಟಿ ಕೂಡ ಕೊಟ್ಟಿದ್ರು. ಸೊ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ವೆಂಕಟೇಶ್ ಫೋನ್ ಸಂಪರ್ಕದ ಜಾಯ್ನ್ ಆಗ್ತಿದ್ದಾರೆ. ರೇಣುಕಾ ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಕಡೆ ಹೈಕಮಾಂಡ್ ಕೂಡ ಈಗಾಗಲೇ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ನಾನು ಹೇಳಿದಂತಹ ನಾಯಕರಿಗೇನೆ ಸಚಿವ ಸ್ಥಾನ ಕೊಡಿ ಅಂತ ದುಂಬಾಲ್ ಬಿದ್ದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ DCM ಸ್ಥಾನಕ್ಕೆ ಈ ಮೂವರನ್ನೇ ಆಯ್ಕೆ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು? ಸ್ವಲ್ಪ ಕನ್ಫ್ಯೂಷನ್ ಆಗಬಹುದಾ, ಹೇಗೆ ಅಂತ? ಎಸ್ ಚಂದ್ರಕಲಾ, ನಾಳೆ ಏನು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೇನೆ 10 ರಿಂದ 12 ಸಚಿವರ ಒಂದು ಪ್ರಮಾಣ ವಚನವೂ ಕೂಡ ಆಗುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವರು ಕೂಡ ಮೊನ್ನೆಯಿಂದಲೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿರುವಂತದ್ದು. ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಸಂಭಾವ್ಯ ಸಚಿವರ ಪಟ್ಟಿಯನ್ನು ಕೂಡ ಈಗಾಗಲೇ ತೆಗೆದುಕೊಂಡು ಹೋಗಿ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಇಟ್ಟಿರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಒಂದು ರಾಜೀನಾಮೆಗೂ ಮುನ್ನವೇ ಅವರು ಒಂದಿಷ್ಟು ಕಂಡೀಷನ್ ಗಳನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಹಾಕಿದ್ರು. ಅವರು ಸೂಚಿಸಿದಂತಹ ಒಂದಿಷ್ಟು ನಾಯಕರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಕೂಡ ಒತ್ತಾಯ ಮಾಡಿದ್ರು. ಅದ್ರ ಜೊತೆಗೇನೆ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬಣದಲ್ಲಿ ಗುರುತಿಸಿಕೊಂಡಂತಹ ಒಂದಿಷ್ಟು ಹಿರಿಯರಿಗೂ ಕೂಡ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಹೇಳಿ ಕೂಡ ಲಾಬಿ ಮಾಡಿದ್ರು. ಅದಾಗಿಯೂ ಕೂಡ ಇದೀಗ ಇಬ್ಬರು ಕೂಡ ಸಪರೇಟ್ ಆಗಿ
ಪಟ್ಟಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಯಾರನ್ನೆಲ್ಲ ಸದ್ಯಕ್ಕೆ ಒಂದು 10 ರಿಂದ 12 ಜನಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಕಾರ್ಯಕ್ರಮದಲ್ಲಿ ಸಚಿವರಿಗೂ ಕೂಡ ಒಂದು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸುವ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಒಂದಿಷ್ಟು ನಾಯಕರ ಹೆಸರುಗಳನ್ನು ಕೂಡ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗಿರುವಂತದ್ದು. ಇದರಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ಒಂದ್ ಕಡೆ DK ಶಿವಕುಮಾರ್ ಎಷ್ಟು ಪಕ್ಷಕ್ಕೆ ಮುಖ್ಯವೋ ಅಷ್ಟೇ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಕೂಡ ಬೇಕಾಗುತ್ತೆ. ಮುಂದಿನ ಒಂದು ವಿಧಾನಸಭಾ ಚುನಾವಣೆಯನ್ನು ಮತ್ತೆ ಸ್ಥಳೀಯ ಚುನಾವಣೆಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡೆ ಈ ಒಂದು ಸಚಿವ ಸ್ಥಾನವನ್ನು ಕೂಡ ಕೊಡ್ಬೇಕಾಗುತ್ತೆ. ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಪ್ರಮುಖವಾಗಿ ಸಿಬಿಐ ಚುನಾವಣೆಯನ್ನು ಮನದಟ್ಟ ಮಾಡಿಕೊಂಡು ಯಾರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಮೂಡ್ತಿರುವಂತದ್ದು. ಜೊತೆಗೆ ಹೈಕಮಾಂಡ್ಗೆ ಮತ್ತೆ ರಾಜ್ಯ ನಾಯಕರುಗಳಿಗೂ ಕೂಡ ಇದೊಂದು ತಲೆಬಿಸಿ ಆಗಿರುವಂತದ್ದು ಚಂದ್ರಕಲಾ. ಆ ಒಂದು ಹಿನ್ನೆಲೆಯಲ್ಲೂ ಕೂಡ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಕಸರತ್ತನ್ನು ಕೂಡ ಸದ್ಯ ಮಾಡ್ಲಾಗ್ತಾ ಇದೆ. ಇದರ ಜೊತೆಗೇನೆ ಒಂದಿಷ್ಟು ನೂತನವಾಗಿ ಗೆದ್ದಂತಹ ಶಾಸಕರು ಮತ್ತೆ ಹಿರಿಯ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕು, ಮಹಿಳೆಯರ ಸಂಪುಟದಲ್ಲಿ ಇರ್ತಕ್ಕಂತ ಒಂದಿಷ್ಟು ಸಚಿವರನ್ನ ಕೈ ಬಿಡಬೇಕು, ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಕೂಡ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ಗೆ ಒಂದ್ ಕಡೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ಒಂದು ಪಟ್ಟಿ ಒಂದು ತಲೆನೋವು ಆದ್ರೆ ಮತ್ತೊಂದ್ ಕಡೆ ಹೊಸ ಶಾಸಕರ ಒಂದು ತಲೆನೋವು ಕೂಡ ಶುರುವಾಗಿರುವಂತದ್ದು. ಇದರ ಮಧ್ಯೆ ಒಂದಿಷ್ಟು ನಾಳೆ DK ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಒಂದಿಷ್ಟು ನಾಯಕರ ಹೆಸರುಗಳನ್ನು ಕೂಡ ಈಗಾಗಲೇ ಫೈನಲ್ ಮಾಡಲಾಗಿರುವಂತದ್ದು. ಪರಮೇಶ್ವರ್ ಮತ್ತೆ ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, UT ಖಾದರ್, ರಾಮಲಿಂಗಾರೆಡ್ಡಿ, MB ಪಾಟೀಲ್ ಸೇರಿದಂತೆ ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಒಂದಿಷ್ಟು ಹಿರಿಯ ನಾಯಕರನ್ನು ಕೂಡ ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಸದ್ಯ ಮಾಹಿತಿ ಸಿಗ್ತಾ ಇರುವಂತದ್ದು ಚಂದ್ರಕಲಾ. ಆದ್ರೆ ಇವತ್ತು ಫೈನಲ್ ಮಾಡ್ಬೇಕಾಗುತ್ತೆ ಹೈಕಮಾಂಡ್ ನಾಯಕರು. ಅಂತಿಮವಾಗಿ ಯಾರನ್ನೆಲ್ಲ ಆಯ್ಕೆ ಮಾಡಲಾಗುತ್ತೆ ಸದ್ಯಕ್ಕೆ ನಾಳೆ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಈ ಒಂದು ಹಂತವನ್ನು ದಾಟಿದ ನಂತರ ಮುಂದಿನ ಒಂದು ಉಳಿದಂತಹ ಸಚಿವ ಸ್ಥಾನಗಳಿಗೆ ಯಾರನ್ನೆಲ್ಲ ಆಯ್ಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಸದ್ಯಕ್ಕೆ. ಥ್ಯಾಂಕ್ ಯು ರೇಣುಕಾ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ದೆಹಲಿ ಅಂಗಳದಲ್ಲಿ ಕಾಂಗ್ರೆಸ್ ಸಂಪುಟ ಸರ್ಜರಿ ಸರ್ಕಸ್. ಹೈಕಮಾಂಡ್ ಮುಂದೆ ಇದೀಗ ಸಚಿವರ ಪಟ್ಟಿ ಇದೆ. ಹೈಕಮಾಂಡ್ ನಾಯಕರ ಮುಂದೆ ಸಚಿವರ ಪಟ್ಟಿಯನ್ನ ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯನವರು ಹಾಗೆ DK ಶಿವಕುಮಾರ್. DKಶಿ ಸಿದ್ದು ಲಿಸ್ಟ್ ನಲ್ಲಿರುವಂತಹ ಸಚಿವಾಕಾಂಕ್ಷಿಗಳು ಯಾರ್ಯಾರು ಗೊತ್ತಾ? ಈಗಾಗಲೇ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇವರೆಲ್ಲರೂ ಕೂಡ ಸಚಿವರೇ ಆಗಿದ್ರು. ಆದ್ರೆ ಈಗ DK ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದೆ. DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲೂ ಕೂಡ ನಾವಿರಬೇಕು ಅನ್ನುವಂತ ಆಸೆ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಾಕ್ಟರ್ G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, UT ಖಾದರ್, ರಾಮಲಿಂಗಾರೆಡ್ಡಿ, MB ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್ ಸೇರಿದಂತೆ KJ ಜಾರ್ಜ್, ಕೃಷ್ಣ ಭೈರೇಗೌಡ, ಈಶ್ವರ್ ಖಂಡ್ರೆ, ಸಂತೋಷ್ ಲಾಡ್ ಈ ಹೆಸರುಗಳು ಇದೀಗ ಸಚಿವಾಕಾಂಕ್ಷಿಗಳ ಲಿಸ್ಟ್ ನಲ್ಲಿ ಇರುವಂತದ್ದು. DKಶಿ ಜೊತೆ 10-12 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ನೋಡಿ, ಒಂದು ಕಡೆ ಈ ಎಲ್ಲಾ ನಾಯಕರು ದುಂಬಾಲು ಬಿದ್ದುಬಿಟ್ಟಿದ್ದಾರೆ. DK ಶಿವಕುಮಾರ್ ಅವರ ಸಚಿವ ಸಂಪುಟ ಸಭೆಯಲ್ಲಿ ನಾವು ಕೂಡ ಇರಬೇಕು, ನಾವು ಹಿಂದೇಟನ್ನ ಹಾಕೋದಿಲ್ಲ, ನಮಗೆ ಸ್ಥಾನಮಾನ ಮುಖ್ಯ, ಸಿದ್ದರಾಮಯ್ಯನವರ ಜೊತೆಯಲ್ಲಿ ಹೇಗೆ ಕೆಲಸವನ್ನ ಮಾಡಿದ್ವೋ ಅದೇ ರೀತಿ DK ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಹೆಜ್ಜೆಯನ್ನ ಹಾಕುವಂತಹ ಅಭಿಲಾಷೆ ನಮ್ಮೆಲ್ಲರಿಗೂ ಇದೆ ಅಂತ ಡಾಕ್ಟರ್ G ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, UT ಖಾದರ್, ರಾಮಲಿಂಗಾರೆಡ್ಡಿ, MB ಪಾಟೀಲ್, ಯತೀಂದ್ರ, ಭೈರತಿ ಸುರೇಶ್, KJ ಜಾರ್ಜ್, ಕೃಷ್ಣ ಭೈರೇಗೌಡರು, ಈಶ್ವರ್ ಖಂಡ್ರೆ ಹಾಗೆ ಸಂತೋಷ್ ಲಾಡು ಈಗ ತಮ್ಮ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಇವರೆಲ್ಲರನ್ನ ತಮ್ಮ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಾರಾ ಅಥವಾ ಇವರನ್ನ ಹೊರತುಪಡಿಸಿ ಅವರ ಮೈಂಡಲ್ಲಿ ಇರುವಂತಹ ಅಥವಾ ಒಂದು ಸಂಭಾವ್ಯ ಪಟ್ಟಿಯನ್ನು ಕೂಡ ಈಗಾಗಲೇ ಒಂದು ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ DKಶಿ. ಇವ್ರಿಗೆ ಯಾಕೆ ಅವಕಾಶ ಕೊಡಬೇಕು, ನಾನು ನನ್ನ ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ತೀನಿ, ಅಂಥವ್ರಿಗೆ ಅವಕಾಶ ಕೊಟ್ಟರೆ ಆಯಿತು ಅಂತ DK ಶಿವಕುಮಾರ್ ಅವರು ಇವರನ್ನ ಕೈ ಬಿಡ್ತಾರೆ ಏನು ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.